ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು SR ಪಾರ್ಸರ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. SR ಪಾರ್ಸರ್ ಅಂತ ಅಂದ್ರೆ ಶಿಫ್ಟ್ ರೆಡ್ಯೂಸ್ ಪಾರ್ಸರ್ ಅಂತ. ನಾನು ಜಾಸ್ತಿ ವಿಷಯಗಳನ್ನ ಹೇಳೋದಕ್ಕೆ ಹೋಗಲ್ಲ. ಈ ಪ್ರಾಬ್ಲಮ್ ಅನ್ನ ಏನ್ ಸಾಲ್ವ್ ಮಾಡೋದಕ್ಕೆ ಏನ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಷ್ಟು ಗೊತ್ತಿದ್ರೆ ಸಾಕು. ಸೊ ನೋಡಿ, ನಾವು ಈ SR ಪಾರ್ಸರ್ ಅಲ್ಲಿ ಮೇಜರ್ ಆಗಿ ಎರಡು ಡೇಟಾ ಸ್ಟ್ರಕ್ಚರ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಮೊದಲನೇ ಡೇಟಾ ಸ್ಟ್ರಕ್ಚರ್ ಸ್ಟ್ಯಾಕ್, ಎರಡನೇ ಡೇಟಾ ಸ್ಟ್ರಕ್ಚರ್ ಇನ್ಪುಟ್ ಬಫರ್. ಸೊ ಅವುಗಳನ್ನ ನಾವು ಕಾಲಮ್ ವೈಸ್ ಯೂಸ್ ಮಾಡ್ತಾ ಹೋಗ್ತೀವಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ನೆಕ್ಸ್ಟ್ ಆಕ್ಷನ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಈ ಆಕ್ಷನ್ಸ್ ಅಲ್ಲಿ ನಮಗೆ 4 ಆಕ್ಷನ್ಸ್ ಬರುತ್ತೆ. ಮೊದಲನೇದು ಯಾವುದು? ಶಿಫ್ಟ್ ಆಕ್ಷನ್. ಎರಡನೇದು ರೆಡ್ಯೂಸ್ ಆಕ್ಷನ್. ಮೂರನೇದು ಅಕ್ಸೆಪ್ಟ್ ಆಕ್ಷನ್. ನಾಲ್ಕನೇದು ನಮಗೆ ಬರೋದು ಎರರ್ ಆಕ್ಷನ್. ಬಟ್ ನಾವು ಮೇಜರ್ ಆಗಿ ಯೂಸ್ ಮಾಡುವಂಥದ್ದು ಯಾವ್ದು? ಶಿಫ್ಟ್, ರೆಡ್ಯೂಸ್, ಅಕ್ಸೆಪ್ಟ್. ಈ ಮೂರನ್ನ ಮಾತ್ರ ನಾವು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದರಲ್ಲೂ ಕೂಡ ಮೇಜರ್ ಆಗಿ ಶಿಫ್ಟ್ ಮತ್ತೆ ರೆಡ್ಯೂಸ್. ಅಕ್ಸೆಪ್ಟ್ ಏನಿದ್ರು ಕೊನೆ ಸ್ಟೆಪ್ಪಿಗೆ ಮಾತ್ರ. ಈಗ ನಮಗೆ ಇಲ್ಲಿ ಕೊಟ್ಟಿದ್ದಾರಲ್ಲ, ಇದನ್ನ ಏನಂತ ಕರಿತೀವಿ? ಇನ್ಪುಟ್ ಸ್ಟ್ರಿಂಗ್. ಸೊ ಫಸ್ಟ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಅಂದ್ರೆ, ನನ್ನ ಸ್ಟ್ಯಾಕ್ ಮೊದಲಿಗೆ ಎಂಟಿ ಇರುತ್ತೆ. ಎಂಟಿನ ನಾವು ಯಾವ ಸಿಂಬಲ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ? ಡಾಲರ್. ಸೊ ಡಾಲರ್ ಅನ್ನ ಯೂಸ್ ಮಾಡಿಕೊಂಡು ಎಂಟಿ ಅನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ಟ್ಯಾಕ್ ಎಂಟಿ ಇರುತ್ತೆ. ನೆಕ್ಸ್ಟ್ ಇನ್ಪುಟ್ ಬಫರ್ ಅಲ್ಲಿ ಏನಿರುತ್ತೆ? ನಮ್ಮ ಇನ್ಪುಟ್ ಸ್ಟ್ರಿಂಗ್ ಇನ್ಪುಟ್ ಬಫರ್ ಅಲ್ಲಿ ಇರುತ್ತೆ. ಸೊ ಎ ಕಾಮಾ, ಆ ಕಾಮಾ ಕೂಡ ಮಿಸ್ ಆಗಬಾರ್ದು. ಎ ಕಾಮಾ ಎ. ಸೊ ಇಷ್ಟು. ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈ ಇನ್ಪುಟ್ ಬಫರ್ ಅಲ್ಲಿ ಇರುವಂತಹ ಎಲಿಮೆಂಟ್ ಗಳನ್ನೆಲ್ಲ ಈ ಕಡೆ ಸ್ಟ್ಯಾಕ್ ಕಡೆ ತರ್ತಾ ಹೋಗ್ತೀವಿ. ನನಗೆ ಇನ್ಪುಟ್ ಬಫರ್ ಖಾಲಿ ಆಗಿದೆ ಅಂತ ಗೊತ್ತಾಗ್ಬೇಕಲ್ವಾ? ಅದಕ್ಕೋಸ್ಕರ ನಾನು ಇಲ್ಲೊಂದು ಡಾಲರ್ ಅನ್ನ ಯೂಸ್ ಮಾಡ್ತೀನಿ. ಅಂದ್ರೆ ಲಾಸ್ಟ್ ಅಲ್ಲಿ ಇನ್ಪುಟ್ ಬಫರ್ ಫುಲ್ ಖಾಲಿ ಆದ್ಮೇಲೆ ಡಾಲರ್ ಉಳ್ಕೊಂಡ್ರೆ ಸೊ ಇನ್ಪುಟ್ ಬಫರ್ ಎಂಟಿ ಆಗಿದೆ ಅಂತ ಅರ್ಥ. ಈಗ ಈ ಆಕ್ಷನ್ಸ್ ಯಾರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅಂದ್ರೆ ಈ ಆಕ್ಷನ್ಸ್ ಯಾರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದ್ರೆ ಸ್ಟ್ಯಾಕ್ ಅಲ್ಲಿ ಇರುವಂತಹ ವ್ಯಾಲ್ಯೂ ಮೇಲೆ. ಬಟ್ ಇಲ್ಲಿ ನನ್ನ ಸ್ಟ್ಯಾಕ್ ಎಂಟಿ ಇದೆ. ಸೊ ಎಂಟಿ ಇದೆ ಅಂತ ಅಂದ್ರೆ ಏನ್ ಮಾಡ್ತೀವಿ? ಏನು ಇಲ್ವಲ್ಲ, ಅದಕ್ಕೋಸ್ಕರ ನಾವು ಒಂದೊಂದೇ ಎಲಿಮೆಂಟ್ ಅನ್ನ ಈ ಕಡೆ ಶಿಫ್ಟ್ ಮಾಡೋಣ. ಶಿಫ್ಟ್ ಆಕ್ಷನ್ ಅನ್ನ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ದೆ ಒಂದು ಶಿಫ್ಟ್ ಇಲ್ಲ ರೆಡ್ಯೂಸ್ ನಾವು ಮಾಡೋದು, ಲಾಸ್ಟ್ ಸ್ಟೆಪ್ ಮಾತ್ರ ಅಕ್ಸೆಪ್ಟ್ ಅಂತ. ಸೊ ಇವಾಗ ಡಾಲರ್ ಅದೇ ರೀತಿ ಉಳ್ಕೊಂತು. ಓಪನ್ ಬ್ರಾಕೆಟ್ ಈ ಕಡೆ ಬರುತ್ತೆ. ಓಪನ್ ಬ್ರಾಕೆಟ್ ಈ ಕಡೆ ಬಂದ್ರೆ ಇನ್ನೇನೇನು ಉಳ್ಕೊಂತು? ಎ ಕಾಮಾ ಎ ಡಾಲರ್. ಇಷ್ಟು ಉಳ್ಕೊಂತು. ಈಗ ನನ್ನ ಓಪನ್ ಬ್ರಾಕೆಟ್ ಏನ್ ಈ ಕಡೆ ಶಿಫ್ಟ್ ಮಾಡಿದ್ನಲ್ವಾ, ಅದು ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಪ್ರೊಜೆಕ್ಷನ್ಸ್ ಅಲ್ಲಿ ಏನಾದ್ರೂ ಸಪರೇಟ್ ಆಗಿದೆಯಾ ಅಂತ ನೋಡಿ. ನೋಡಿ, ಎಸ್ ಪ್ರೊಡ್ಯೂಸಿಂಗ್, ಇದು ಒಂದು ಪ್ರೊಜೆಕ್ಷನ್, ಇದು ಒಂದು ಪ್ರೊಜೆಕ್ಷನ್. ಎಸ್ ಎರಡು ಪ್ರೊಜೆಕ್ಷನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಎಲ್ ಕೂಡ ಎರಡು ಪ್ರೊಜೆಕ್ಷನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಈ ಬಾರ್ ಏನಿದೆ, ಏನು ಲೈನ್, ಅದು ಪ್ರೊಜೆಕ್ಷನ್ ಗಳನ್ನ ಡಿಫರ್ ಮಾಡುತ್ತೆ. ಸೊ ಇವಾಗ ನೋಡಿ, ಎಲ್ಲಾದ್ರೂ ಕೂಡ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಪರೇಟ್ ಪ್ರೊಜೆಕ್ಷನ್ ಆಗಿ ಓಪನ್ ಬ್ರಾಕೆಟ್ ಇದೆಯಾ? ಇಲ್ಲ. ಸೊ ಓಪನ್ ಬ್ರಾಕೆಟ್ ಎಲ್ಲೂ ಕೂಡ ಸಪರೇಟ್ ಪ್ರೊಜೆಕ್ಷನ್ ಆಗಿಲ್ಲ. ಓಪನ್ ಬ್ರಾಕೆಟ್ ಎಲ್ ಕ್ಲೋಸ್ಡ್ ಬ್ರಾಕೆಟ್ ಇದೆ. ಓಪನ್ ಬ್ರಾಕೆಟ್ ಸಪರೇಟ್ ಪ್ರೊಜೆಕ್ಷನ್ ಆಗಿ ಇಲ್ಲ. ಸೊ ಏನ್ ಮಾಡ್ತೀವಿ ಅಂತಂದ್ರೆ, ಇರೋದೊಂದೇ ಆಪ್ಷನ್ ಶಿಫ್ಟ್ ಮಾಡಬೇಕು. ನಮ್ಗೇನಾದ್ರೂ ಇದ್ದಿದ್ರೆ ರೆಡ್ಯೂಸ್ ಮಾಡ್ತಿದ್ದೆ, ಬಟ್ ಇಲ್ಲಿ ಇಲ್ಲ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. ಸೊ ಶಿಫ್ಟೇ ಮಾಡಬೇಕು. ಡಾಲರ್ ಓಪನ್ ಬ್ರಾಕೆಟ್. ಸೊ ಇವಾಗ ಫಸ್ಟ್ ಯಾವ್ದು ಇರೋದು? ಇನ್ಪುಟ್ ಬಫರ್ ಅಲ್ಲಿ ಸ್ಮಾಲ್ ಲೆಟರ್ ಎ ಅನ್ನ ಈ ಕಡೆ ಕಳಿಸ್ದೆ. ಇನ್ನು ಉಳಿಯೋದೇನು? ಕಾಮಾ ಎ ಡಾಲರ್. ಇಷ್ಟು ಉಳ್ಕೊಂತು. ಈಗ ನನ್ನ ಆಕ್ಷನ್ಸ್ ಯಾರ ಮೇಲೆ ಡಿಪೆಂಡು? ಸ್ಟ್ಯಾಕ್ ಅಲ್ಲಿ ಇರುವಂತಹ ವ್ಯಾಲ್ಯೂ. ಈಗ ತಾನೇ ಇನ್ಸರ್ಟ್ ಮಾಡಿರೋದು ಸ್ಮಾಲ್ ಲೆಟರ್ ಎ. ಸ್ಮಾಲ್ ಲೆಟರ್ ಎ ಏನಾದ್ರೂ ಸಪರೇಟ್ ಪ್ರೊಜೆಕ್ಷನ್ ಆಗಿ ಇದೆಯಾ ಅಂತ ನೋಡಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. ಎಸ್ ಈಸ್ ಪ್ರೊಡ್ಯೂಸಿಂಗ್ 2 ಪ್ರೊಜೆಕ್ಷನ್. ಅದರಲ್ಲಿ ಒಂದು ಎ ಇಸ್ ದ ಸಪರೇಟ್ ಪ್ರೊಜೆಕ್ಷನ್ ಪ್ರೊಡ್ಯೂಸ್ಡ್ ಬೈ ಎಸ್. ನೀವು ಇದನ್ನ ಇನ್ನು ಸಿಂಪ್ಲರ್ ಫಾರ್ಮ್ ಅಲ್ಲಿ ಯಾವ ರೀತಿ ಬರ್ಕೋಬಹುದು ಅಂತಂದ್ರೆ, ಎಸ್ ಪ್ರೊಡ್ಯೂಸಿಂಗ್ ಎಲ್ ಒಂದು, ಎಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎ, ಎಲ್ ಪ್ರೊಡ್ಯೂಸಿಂಗ್ ಎಲ್ ಕಾಮಾ ಎಸ್, ಎಲ್ ಪ್ರೊಡ್ಯೂಸಿಂಗ್ ಎಸ್. ಸೊ ಈ ರೀತಿ ಬರ್ಕೊಂಡ್ರೆ ನಿಮಗೆ ಇನ್ನು ಈಸಿ ಆಗ್ತಾ ಹೋಗುತ್ತೆ. ಈಗ ಎಸ್ ಈಸ್ ಪ್ರೊಡ್ಯೂಸಿಂಗ್ ಎ ಎಸ್ ದ ಸಪರೇಟ್ ಪ್ರೊಜೆಕ್ಷನ್. ಸೊ ಏನ್ ಮಾಡ್ತೀನಿ? ಎಸ್ ಅನ್ನ ನಾನು ರಿಡ್ಯೂಸ್ ಮಾಡ್ತಾ ಹೋಗ್ತೀನಿ. ಸೊ ರಿಡ್ಯೂಸ್ ಎಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎ. ಡಾಲರ್ ಓಪನ್ ಬ್ರಾಕೆಟ್ ಎ ಜಾಗಕ್ಕೆ ಏನ್ ಬರುತ್ತೆ? ಎಸ್, ಬಿಕಾಸ್ ಎಸ್ ಇಸ್ ದ ಪ್ರೊಡ್ಯೂಸರ್ ಆಫ್ ಎ. ಸೊ ಏನ್ ಮಾಡ್ತೀವಿ? ಎಸ್ ಅನ್ನ ಬರಿತೀವಿ. ಸೊ ಕಾಮಾ ಎ ಇದೆಲ್ಲ ಅದೇ ರೀತಿ ಉಳ್ಕೊಂತು. ನೆಕ್ಸ್ಟ್ ಎಸ್ ಏನಾದ್ರೂ ಸಪರೇಟ್ ಪ್ರೊಜೆಕ್ಷನ್ ಆಗಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆಯಾ ನೋಡಿ. ಎಸ್ ಏನಾದ್ರೂ ಸಪರೇಟ್ ಪ್ರೊಜೆಕ್ಷನ್ ಆಗಿ ಎಸ್ ಇದೆ. ಸೊ ಎಲ್ ಇಸ್ ದ ಪ್ರೊಡ್ಯೂಸರ್. ಸೊ ಏನ್ ಮಾಡ್ಬೋದು? ರಿಡ್ಯೂಸ್ ಎಲ್ ಪ್ರೊಡ್ಯೂಸಿಂಗ್ ಎಸ್. ಸೊ ಡಾಲರ್ ಎಸ್ ಜಾಗಕ್ಕೆ ಏನ್ ಬರುತ್ತೆ? ಎಲ್ ಬರುತ್ತೆ. ಕಾಮಾ ಎ ಇದೆಲ್ಲ ಅದೇ ರೀತಿ ಉಳ್ಕೊಂತು. ನೆಕ್ಸ್ಟ್ ಎಲ್ಲೇನಾದ್ರೂ ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಾ? ಎಲ್ ಕಾಮ ಎಸ್ ಇದಷ್ಟು ಸೇರಿಸಿ ಒಂದು ಪ್ರೊಜೆಕ್ಷನ್ ಫುಲ್ ನನಗೆ ಸಿಗ್ಬೇಕು.
ಇಲ್ಲ. ಸೊ ಸಪರೇಟ್ ಪ್ರೊಜೆಕ್ಷನ್ ಆಗಿ ಇಲ್ಲ ಅಂತಂದ್ರೆ ಶಿಫ್ಟ್ ಮಾಡ್ಬೋದು, ಇದ್ರೆ ರೆಡ್ಯೂಸ್, ಇಲ್ಲ ಅಂತಂದ್ರೆ ಶಿಫ್ಟ್ ಅಷ್ಟೇ. ಸೊ ಶಿಫ್ಟ್ ಮಾಡಿದ್ರೆ ಕಾಮ ಈ ಕಡೆ ಬರುತ್ತೆ, ಡಾಲರ್ ಓಪನ್ ಬ್ರಾಕೆಟ್ ಎಲ್ ಕಾಮ ಓಪನ್ ಬ್ರಾಕೆಟ್ ಎ ಕಾಮ ಎ ಕ್ಲೋಸ್ ಬ್ರಾಕೆಟ್ ಡಾಲರ್ ಉಳ್ಕೊಂತು. ಈಗ ಆಕ್ಷನ್ಸ್ ಡಿಪೆಂಡ್ಸ್ ಆನ್ ದಿ ಸ್ಟ್ಯಾಕ್ ವ್ಯಾಲ್ಯೂ. ಕಾಮ ಇದೆ, ಸೊ ಇವಾಗ ತಾನೇ ಇನ್ಸರ್ಟ್ ಆಗಿದ್ದು ಕಾಮ ಸಪರೇಟ್ ಆಗಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆಯಾ? ಇಲ್ಲ. ನೆಕ್ಸ್ಟ್ ಕಾಮ ಜೊತೆ ಎಲ್ ಅನ್ನ ಸೇರಿಸ್ಕೊಳ್ಳೋಣ. ಎಲ್ ಕಾಮ ಏನಾದ್ರೂ ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಾ? ಎಲ್ ಕಾಮ ಎಸ್ ಇದೆ, ಎಲ್ ಕಾಮ ಇಲ್ಲ. ನೆಕ್ಸ್ಟ್ ಓಪನ್ ಬ್ರಾಕೆಟ್ ಎಲ್ ಕಾಮ ಏನಾದ್ರೂ ಇದೆಯಾ ಸಪರೇಟ್ ಪ್ರೊಜೆಕ್ಷನ್ ಆಗಿ? ಇಲ್ಲ. ಸೊ ಏನ್ ಮಾಡೋಣ? ಶಿಫ್ಟ್ ಮಾಡೋಣ. ಸೊ ಈಗ ಶಿಫ್ಟ್ ಮಾಡಿದ್ರೆ ಯಾವುದು ಮೊದಲನೇ ಎಲಿಮೆಂಟ್ ಈ ಕಡೆ ಬರುತ್ತೆ, ಇನ್ಪುಟ್ ಬಫರ್ ಅಲ್ಲಿ ಇರೋದು. ಸೊ ಸ್ಟ್ಯಾಕ್ ವಿಲ್ ಬಿ ಡಾಲರ್ ಓಪನ್ ಬ್ರಾಕೆಟ್ ಎಲ್ ಕಾಮ ಮತ್ತೆ ಓಪನ್ ಬ್ರಾಕೆಟ್. ಇನ್ನು ಉಳಿಯೋದೇನು? ಓಪನ್ ಬ್ರಾಕೆಟ್ ಈ ಕಡೆ ಬಂದ್ರೆ ಸ್ಮಾಲ್ ಲೆಟರ್ ಎ ಕಾಮ ಎ ಕ್ಲೋಸ್ಡ್ ಬ್ರಾಕೆಟ್ ಡಾಲರ್ ಉಳ್ಕೊಂತು. ಆಕ್ಷನ್ ಡಿಪೆಂಡ್ ಆನ್ ದಿ ಸ್ಟ್ಯಾಕ್ ವ್ಯಾಲ್ಯೂ. ಓಪನ್ ಬ್ರಾಕೆಟ್ ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಾ? ಇಲ್ಲ. ಕಾಮ ಮತ್ತೆ ಓಪನ್ ಬ್ರಾಕೆಟ್ ಇದೆಯಾ? ಇಲ್ಲ. ಎಲ್ ಕಾಮ ಓಪನ್ ಬ್ರಾಕೆಟ್ ಇದೆಯಾ? ಇಲ್ಲ. ಓಪನ್ ಬ್ರಾಕೆಟ್ ಎಲ್ ಕಾಮ ಓಪನ್ ಬ್ರಾಕೆಟ್ ಏನಾದರೂ ಸಪರೇಟ್ ಪ್ರೊಜೆಕ್ಷನ್ ಆಗಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆಯಾ? ನೋ. ಸೊ ಇವಾಗ ಏನ್ ಮಾಡಬೇಕು? ರಿಡ್ಯೂಸ್ ಮಾಡಕ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ಶಿಫ್ಟ್ ಮಾಡಬೇಕು. ಸೊ ಶಿಫ್ಟ್ ಮಾಡಿದ್ರೆ ಇನ್ಪುಟ್ ಬಫರಿನ ಮೊದಲನೇ ಎಲಿಮೆಂಟ್ ಈ ಕಡೆ ಬರುತ್ತೆ, ಡಾಲರ್ ವಿಲ್ ಬಿ ಸೇಮ್ ಓಪನ್ ಬ್ರಾಕೆಟ್ ಎಲ್ ಓಪನ್ ಬ್ರಾಕೆಟ್ ಸ್ಮಾಲ್ ಲೆಟರ್ ಎ. ಎ ಈ ಕಡೆ ಬಂದ್ರೆ ಉಳ್ಕೊಳ್ಳೋದೇನು? ಕಾಮ ಎ ಕ್ಲೋಸ್ ಬ್ರಾಕೆಟ್ ಡಾಲರ್. ಈಗ ತಾನೇ ಇನ್ಸರ್ಟ್ ಆಗಿದೆ ಅದು ಸ್ಮಾಲ್ ಲೆಟರ್ ಎ. ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಾ? ಎಸ್ ಇದೆ. ಸೊ ಇದೆ ಅಂತಂದ್ರೆ ರಿಡ್ಯೂಸ್ ಮಾಡೋಣ. ರಿಡ್ಯೂಸ್ ಎಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎ. ಸೊ ಇವಾಗ ಸ್ಮಾಲ್ ಲೆಟರ್ ಎ ಜಾಗಕ್ಕೆ ಎಸ್ ಬರುತ್ತೆ. ಡಾಲರ್ ಓಪನ್ ಬ್ರಾಕೆಟ್ ಎಲ್ ಕಾಮ ಓಪನ್ ಬ್ರಾಕೆಟ್ ಸ್ಮಾಲ್ ಲೆಟರ್ ಎ ಜಾಗಕ್ಕೆ ಎಸ್ ಬಂತು, ಕಾಮ ಎ ಕ್ಲೋಸ್ ಬ್ರಾಕೆಟ್ ಡಾಲರ್. ಈಗ ಸ್ಮಾಲ್ ಲೆಟರ್ ಎಸ್ ಇದೆ, ಅದು ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಾ? ಎಸ್ ಸಪರೇಟ್ ಪ್ರೊಜೆಕ್ಷನ್ ಆಗಿದೆ. ಎಲ್ ಪ್ರೊಡ್ಯೂಸಿಂಗ್ ಎಸ್. ಸೊ ಮತ್ತೆ ರಿಡ್ಯೂಸ್ ಮಾಡಬೇಕು. ರಿಡ್ಯೂಸ್ ಎಲ್ ಪ್ರೊಡ್ಯೂಸಿಂಗ್ ಎಸ್. ಸೊ ಡಾಲರ್ ವಿಲ್ ಬಿ ಸೇಮ್ ಓಪನ್ ಬ್ರಾಕೆಟ್ ಎಲ್ ಕಾಮ ಓಪನ್ ಬ್ರಾಕೆಟ್ ಎಸ್ ಜಾಗಕ್ಕೆ ಎಲ್ ಬರುತ್ತೆ, ಯಾಕಂತಂದ್ರೆ ರಿಡ್ಯೂಸ್ ಮಾಡ್ತಾ ಇದೀವಿ. ಕಾಮ ಎ ಕ್ಲೋಸ್ ಬ್ರಾಕೆಟ್ ಡಾಲರ್ ಅದೇ ರೀತಿ ಉಳ್ಕೊಂತು. ಈಗ ಎಲ್ಲಿದೆ? ಎಲ್ ಸಪರೇಟ್ ಪ್ರೊಜೆಕ್ಷನ್ ಆಗಿ ಇಲ್ಲ. ಇಲ್ಲಿರೋದು ಯಾವುದು ಕೂಡ ಸಪರೇಟ್ ಪ್ರೊಜೆಕ್ಷನ್ ಆಗಿ ಇಲ್ಲ, ಗೊತ್ತಾಗುತ್ತೆ ನಿಮಗೆ ನೋಡಿದ ತಕ್ಷಣ. ನೆಕ್ಸ್ಟ್ ಏನ್ ಮಾಡಬೇಕು? ಇಲ್ಲಿ ಯಾವುದು ಸಪರೇಟ್ ಪ್ರೊಜೆಕ್ಷನ್ ಆಗಿ ಇಲ್ಲ ಅಂತಂದ್ರೆ ವ್ಯಾಲ್ಯೂನ ಶಿಫ್ಟ್ ಮಾಡಬೇಕು. ಸೊ ಶಿಫ್ಟ್ ಆಕ್ಷನ್. ಸೊ ಕಾಮ ಈ ಕಡೆ ಬರುತ್ತೆ, ಡಾಲರ್ ಎಲ್ ಕಾಮ ಎ ಕ್ಲೋಸ್ ಬ್ರಾಕೆಟ್ ಡಾಲರ್ ಮಾತ್ರ ಉಳ್ಕೊಂತು. ಸೊ ಇವಾಗ ಕಾಮ ಎಲ್ ಕಾಮ ಇವ್ಯಾವು ಕೂಡ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಪರೇಟ್ ಪ್ರೊಜೆಕ್ಷನ್ ಆಗಿ ಇಲ್ಲ. ಸೊ ಏನ್ ಮಾಡ್ತೀನಿ ನಾನು? ಶಿಫ್ಟ್ ಮಾಡ್ತೀನಿ. ಮೊದಲನೇ ಎಲಿಮೆಂಟ್ ಇನ್ಪುಟ್ ಬಫರ್ ಯಾವ್ದದು? ಎ. ಸೊ ಎ ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಾ? ಎಸ್. ಸೊ ಶಿಫ್ಟ್ ಆಕ್ಷನ್. ಎ ಈ ಕಡೆ ಬಂದ್ರೆ ಏನಾಗುತ್ತೆ? ಡಾಲರ್ ಎಲ್ ಕಾಮ ಎ ಕ್ಲೋಸ್ ಬ್ರಾಕೆಟ್ ಡಾಲರ್ ಮಾತ್ರ ಉಳ್ಕೊಂತು. ಆಕ್ಷನ್ಸ್ ಡಿಪೆಂಡ್ ಆನ್ ದಿ ವ್ಯಾಲ್ಯೂ ಇನ್ ದಿ ಸ್ಟ್ಯಾಕ್ ವ್ಯಾಲ್ಯೂ ಇನ್ ದ ಸ್ಟ್ಯಾಕ್. ಸೊ ಎ ಇದೆ, ಇವಾಗ ತಾನೇ ಇನ್ಸರ್ಟ್ ಆಗಿದೆ. ಎ ಇಸ್ ದ ಸಪರೇಟ್ ಪ್ರೊಜೆಕ್ಷನ್ ಪ್ರೊಡ್ಯೂಸ್ಡ್ ಬೈ ಎಸ್. ಸೊ ರಿಡ್ಯೂಸ್ ಮಾಡ್ಬೋದು. ರಿಡ್ಯೂಸ್ ಎಸ್ ಪ್ರೊಡ್ಯೂಸಿಂಗ್ ಎ. ಸೊ ರಿಡ್ಯೂಸ್ ಮಾಡಿದ್ರೆ ಏನಾಗುತ್ತೆ? ಡಾಲರ್ ವಿಲ್ ಬಿ ಸೇಮ್ ಎಲ್ ಕಾಮ ಓಪನ್ ಬ್ರಾಕೆಟ್ ಎಲ್ ಕಾಮ ಎ ಜಾಗಕ್ಕೆ ಎಸ್ ಬರುತ್ತೆ. ಇನ್ಪುಟ್ ಬಫರ್ ಸೇಮ್ ಇರುತ್ತೆ, ಕ್ಲೋಸ್ ಬ್ರಾಕೆಟ್ ಡಾಲರ್. ಆಕ್ಷನ್ಸ್ ಡಿಪೆಂಡ್ ಆನ್ ದಿ ಸ್ಟ್ಯಾಕ್ ವ್ಯಾಲ್ಯೂ. ಇವಾಗ ಎಸ್ ಇದೆ, ಸೊ ಎಸ್ ಇಸ್ ಎ ಸಪರೇಟ್ ಪ್ರೊಜೆಕ್ಷನ್. ಬಟ್ ನಾನು ಇನ್ನೂ ಮುಂದೆ ಹೋಗಿ ನೋಡಿದ್ರೆ ಕಾಮ ಎಲ್ ಕಾಮ ಎಸ್ ಬಿಗ್ಗರ್ ವ್ಯಾಲ್ಯೂ ಸಿಗ್ತಾ ಇದೆ, ಎಲ್ ಕಾಮ ಎಸ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಬೈ ಎಲ್ ಇಟ್ ಸೆಲ್ಫ್. ಅಂದ್ರೆ ಸೇಮ್ ಪ್ರೊಡ್ಯೂಸರ್ ಎರಡು ಪ್ರೊಜೆಕ್ಷನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ನಾನೇನ್ ಮಾಡ್ತಾ ಇದ್ದೀನಿ? ಬಿಗ್ಗರ್ ಪ್ರೊಜೆಕ್ಷನ್ ಅನ್ನ ನೋಡ್ತೀನಿ. ಯಾವಾಗ ನಿಮಗೆ ಸೇಮ್ ಪ್ರೊಡ್ಯೂಸರ್ ನೋಡಿ, ಎಲ್ ಈಸ್ ಪ್ರೊಡ್ಯೂಸಿಂಗ್ ಎಲ್ ಕಾಮ ಎಸ್, ಎಲ್ ಈಸ್ ಪ್ರೊಡ್ಯೂಸಿಂಗ್ ಎಸ್. ಸೊ ನಿಮಗೇನಾದ್ರೂ ಒಂದೇ ಪ್ರೊಡ್ಯೂಸರ್ ಎರಡು ಪ್ರೊಜೆಕ್ಷನ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಅಂದಾಗ ಎರಡು ಪ್ರೊಜೆಕ್ಷನ್ ಅಲ್ಲಿ ನೀವು ಬಿಗ್ಗರ್ ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಅಥವಾ ರಿಡ್ಯೂಸ್ ಮಾಡೋದಕ್ಕೆ ನೋಡ್ಬೇಕು. ಸೊ ಇವಾಗ ಎಲ್ ಕಾಮ ಎಸ್ ಕೂಡ ಎಲ್ಲೇ ಪ್ರೊಡ್ಯೂಸ್ ಮಾಡ್ತಿರೋದು, ಎಸ್ ಕೂಡ ಎಲ್ಲೇ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ನಾನು ಬಿಗ್ಗರ್ ಇರೋದನ್ನ ರಿಡ್ಯೂಸ್ ಮಾಡ್ಬೋದಾ? ಎಸ್. ಸೊ ಇದನ್ನ ಏನಂತ ಕರಿತೀವಿ? ರಿಡ್ಯೂಸ್ ಕಾನ್ಫ್ಲಿಕ್ಟ್. ಯಾಕಂತಂದ್ರೆ ನಾನು ಬರೀ ಎಸ್ ಅನ್ನ ರಿಡ್ಯೂಸ್ ಮಾಡಬೇಕಾ ಅಥವಾ ಎಲ್ ಕಾಮ ಎಸ್ ಅನ್ನ ರಿಡ್ಯೂಸ್ ಮಾಡಬೇಕಾ? ಎರಡು ಕಾನ್ಫ್ಲಿಕ್ಟ್ ಗಳು ಬರ್ತವೆ. ಅದಕ್ಕೋಸ್ಕರ ಏನಂತ ಕರಿತೀವಿ? ಇದು ಕೂಡ ರಿಡ್ಯೂಸ್, ಇದು ಕೂಡ ರಿಡ್ಯೂಸ್. ಸೊ ರಿಡ್ಯೂಸ್ ಕಾನ್ಫ್ಲಿಕ್ಟ್. ಇನ್ನೊಂದ್ಸಲಿ ಬರುತ್ತೆ ಶಿಫ್ಟ್ ರಿಡ್ಯೂಸ್. ಅದು ಈ ಪ್ರಾಬ್ಲಮ್ ಅಲ್ಲಿ ಇಲ್ಲ,
ಅದು ಯಾವ ರೀತಿ ಅಂತ ಬೇರೆ ಪ್ರಾಬ್ಲಮ್ಗಳನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಗಳು ನಿಮಗೆ ಸಿಗುತ್ತೆ. ಆ ವಿಡಿಯೋ ಲಿಂಕ್ಗಳು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಈಗ ಏನು ಮಾಡ್ತಾ ಇದ್ದೀನಿ, ರೆಡ್ಯೂಸ್ ಮಾಡ್ತಾ ಇದ್ದೀನಿ ವಿತ್ ದ ಬಿಗ್ಗರ್ ಒನ್, ದಟ್ ಈಸ್ ಎಲ್ ಪ್ರೊಡ್ಯೂಸಿಂಗ್ ಎಲ್ ಕಾಮ ಎಸ್. ಸೊ ಎಲ್ ಕಾಮ ಎಸ್ ಜಾಗಕ್ಕೆ ನಾನು ಡೈರೆಕ್ಟ್ ಎಲ್ ಅಂತ ಬರಿಬೋದು. ಡಾಲರ್ ವಿಲ್ ಬಿ ಸೇಮ್ ಎಲ್ ಕಾಮ ಎಸ್ ಜಾಗಕ್ಕೆ ನಾನು ಎಲ್ ಅಂತ ಬರಿತೀನಿ. ನೆಕ್ಸ್ಟ್ ಕ್ಲೋಸ್ಡ್ ಬ್ರ್ಯಾಕೆಟ್ ಡಾಲರ್. ಈಗ ಎಲ್ ಏನಾದ್ರೂ ಸಪ್ರೇಟ್ ಪ್ರೊಜೆಕ್ಷನ್ ಆಗಿ ರೈಟ್ ಹ್ಯಾಂಡ್ ಸೈಡಲ್ಲಿ ಇದೆಯಾ ನೋಡ್ಬೇಕು. ಯಾಕಂದ್ರೆ ಅಂದರೆ ಇಲ್ಲಿರೋದು ಎಲ್ ಈಸ್ ನಾಟ್ ಇನ್ ದ ಸಪ್ರೇಟ್ ಪ್ರೊಜೆಕ್ಷನ್. ಸೊ ಇಲ್ಲ ಅಂತಂದ್ರೆ ಇವ್ಯಾವು ಕೂಡ ಸಪ್ರೇಟ್ ಪ್ರೊಜೆಕ್ಷನ್ ಅಲ್ಲಿ ಇಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಶಿಫ್ಟ್, ರೆಡ್ಯೂಸ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಶಿಫ್ಟ್. ರೆಡ್ಯೂಸ್ ಯಾವಾಗ ಮಾಡೋದು, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಮ್ಮ ಪ್ರೊಜೆಕ್ಷನ್ಸ್ ಇದ್ರೆ ಮಾತ್ರ ರೆಡ್ಯೂಸ್, ಇಲ್ಲ ಅಂತಂದ್ರೆ ಏನ್ ಮಾಡಬೇಕು, ಶಿಫ್ಟ್. ಸೊ ಡಾಲರ್ ಓಪನ್ ಬ್ರಾಕೆಟ್ ಎಲ್, ಈ ಕಡೆ ಒಂದು ಬ್ರಾಕೆಟ್ ಬರುತ್ತೆ. ಸೊ ಒಂದು ಬ್ರಾಕೆಟ್ ಉಳಿತು, ಡಾಲರ್ ಉಳ್ಕೊಂತು. ಈಗ ನೆಕ್ಸ್ಟ್ ಆಕ್ಷನ್ ಡಿಪೆಂಡ್ ಆನ್ ದಿ ಸ್ಟ್ಯಾಕ್ ವ್ಯಾಲ್ಯೂ. ನೋಡಿ ಇದೆಯಾ ಪ್ರೊಜೆಕ್ಷನ್, ಕ್ಲೋಸ್ಡ್ ಬ್ರಾಕೆಟ್ ಇಲ್ಲ. ಎಲ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಇದೆಯಾ ಸಪರೇಟ್ ಪ್ರೊಜೆಕ್ಷನ್ ಇಲ್ಲ. ಓಪನ್ ಬ್ರಾಕೆಟ್ ಎಲ್ ಕ್ಲೋಸ್ಡ್ ಬ್ರಾಕೆಟ್ ಇದೆಯಾ ಸಪರೇಟ್ ಪ್ರೊಜೆಕ್ಷನ್, ಎಸ್. ಸೊ ಸಪರೇಟ್ ಪ್ರೊಜೆಕ್ಷನ್ ಆಗಿ ಅದಿದೆ. ಸೊ ಇವಾಗ ನೋಡಿ ಓಪನ್ ಬ್ರಾಕೆಟ್ ಕ್ಲೋಸ್ಡ್ ಬ್ರಾಕೆಟ್ ಎಲ್ ಅನ್ನ ಯಾರು ಪ್ರೊಡ್ಯೂಸ್ ಮಾಡ್ತಿರೋದು, ಎಸ್ ಅಂದ್ರೆ ಮೊದಲನೇ ಪ್ರೊಡಕ್ಷನ್ ಇದು. ಎಸ್ ಈಸ್ ಪ್ರೊಡ್ಯೂಸಿಂಗ್ ಟೂ ಪ್ರೊಡಕ್ಷನ್ಸ್, ಅದರಲ್ಲಿ ಇದು ಫಸ್ಟ್ನೇದು. ಸೊ ಫಸ್ಟ್ನೇದನ್ನ ನಾನು ಡೈರೆಕ್ಟ್ ಆಗಿ ಇನ್ಪುಟ್ ಬಫರ್ ಖಾಲಿಯಾಗಿ ಡಾಲರ್ ಇದ್ರೆ ಮಾತ್ರ ನಾನು ರೆಡ್ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ಏನ್ ಕಂಡೀಷನ್ ಬಂದಿದೆ, ಓಪನ್ ಬ್ರಾಕೆಟ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ವ್ಯಾಲ್ಯೂ ಇದೆ. ಯಾವ ಒಂದು ಸಿಚುವೇಶನ್ ಅಲ್ಲಿ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ವ್ಯಾಲ್ಯೂ ಇರುತ್ತೆ, ನೀವು ಈಸಿಯಾಗಿ ನೀವು ರೆಡ್ಯೂಸ್ ಮಾಡ್ಬೋದು. ಯಾವುದನ್ನ, ಮೊದಲನೇ ಪ್ರೊಡ್ಯೂಸರ್ ಅನ್ನ ತಗೊಂಡ್ಬಂದು ನೀವು ಸ್ಟ್ಯಾಕ್ ಅಲ್ಲಿ ಕೂರಿಸ್ಬೋದು, ಇನ್ಪುಟ್ ಬಫರ್ ಖಾಲಿ ಇಲ್ಲ ಅಂತಂದ್ರೂ ಕೂಡ. ಸೊ ಇವಾಗ ಏನ್ ಮಾಡ್ತೀನಿ, ರೆಡ್ಯೂಸ್ ಮಾಡ್ತೀನಿ. ರೆಡ್ಯೂಸ್ ಎಸ್ ಪ್ರೊಡ್ಯೂಸಿಂಗ್ ಎಲ್. ಸೊ ಅದಕ್ಕೋಸ್ಕರ ನೀವು ಒಂದೇ ಪ್ರಾಬ್ಲಮ್ ಅಲ್ಲಿ ಅರ್ಥ ಆಗಲ್ಲ, ಡಿಫ್ರೆಂಟ್ ಒಂದು 2-3 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಡಾಲರ್ ಎಲ್ ಕಾಮ ಎಸ್, ಇಲ್ಲಿ ಕ್ಲೋಸ್ಡ್ ಬ್ರಾಕೆಟ್ ಉಳ್ಕೊಂತು, ಡಾಲರ್ ಎಸ್ ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಾ, ಎಸ್ ಸಪರೇಟ್ ಪ್ರೊಜೆಕ್ಷನ್, ಎಸ್. ಸೊ ಇವಾಗ ನಾನು ಬಿಗ್ಗರ್ ವ್ಯಾಲ್ಯೂನ ನೋಡಬೇಕು. ಎಲ್ ಈಸ್ ಪ್ರೊಡ್ಯೂಸಿಂಗ್ ಟೂ ಪ್ರೊಜೆಕ್ಷನ್, ಬಿಗ್ಗರ್ ಯಾವುದು, ಎಲ್ ಕಾಮ ಎಸ್. ಸೊ ಎಲ್ ಕಾಮ ಎಸ್ ಅನ್ನ ನೋಡಿದ್ರೆ ಎಸ್ ಇಟ್ ಈಸ್ ಪ್ರೊಡ್ಯೂಸಿಂಗ್. ಸೊ ನಾನು ರೆಡ್ಯೂಸ್ ಮಾಡ್ಬೋದು, ರೆಡ್ಯೂಸ್ ಎಲ್ ಪ್ರೊಡ್ಯೂಸಿಂಗ್ ಎಲ್ ಕಾಮ ಎಸ್. ಸೊ ಸೇಮ್ ಪ್ರೊಡ್ಯೂಸರ್ ಆಗಿರೋದ್ರಿಂದ ಎಲ್ ಕಾಮ ಎಸ್ ಜಾಗಕ್ಕೆ ಎಲ್ ಬರುತ್ತೆ. ಓಪನ್ ಕ್ಲೋಸ್ಡ್ ಬ್ರಾಕೆಟ್ ವಿಲ್ ಬಿ ಸೇಮ್ ಡಾಲರ್. ಈಗ ನೆಕ್ಸ್ಟ್ ಆಕ್ಷನ್ ಡಿಪೆಂಡ್ ಆನ್ ದಿ ಸ್ಟ್ಯಾಕ್ ವ್ಯಾಲ್ಯೂ. ಸ್ಟ್ಯಾಕ್ ವ್ಯಾಲ್ಯೂ ಇರೋದು ಯಾವುದು, ಎಲ್ ಇದೆ. ಎಲ್ ಈಸ್ ನಾಟ್ ದ ಸಪರೇಟ್ ಪ್ರೊಜೆಕ್ಷನ್. ಸೊ ಏನ್ ಮಾಡ್ತೀನಿ, ಶಿಫ್ಟ್ ಮಾಡ್ತೀನಿ. ಶಿಫ್ಟ್ ಮಾಡಿದಾಗ ಕ್ಲೋಸ್ಡ್ ಬ್ರಾಕೆಟ್ ಈ ಕಡೆ ಬರುತ್ತೆ. ಸೊ ಡಾಲರ್ ಓಪನ್ ಬ್ರಾಕೆಟ್ ಎಲ್ ಕ್ಲೋಸ್ಡ್ ಬ್ರಾಕೆಟ್, ಇಲ್ಲಿ ಡಾಲರ್ ಮಾತ್ರ ಉಳ್ಕೊಂತು. ಅಂತಂದ್ರೆ ನನ್ನ ಇನ್ಪುಟ್ ಬಫರ್ ಖಾಲಿಯಾಗಿದೆ. ಸೊ ನನ್ನ ಇನ್ಪುಟ್ ಬಫರ್ ಖಾಲಿಯಾಗಿದೆ ಅಂತ ಅರ್ಥ. ಈಗ ನೆಕ್ಸ್ಟ್ ಆಕ್ಷನ್ ಡಿಪೆಂಡ್ಸ್ ಆನ್ ದಿ ಸ್ಟ್ಯಾಕ್ ವ್ಯಾಲ್ಯೂ. ಓಪನ್ ಬ್ರಾಕೆಟ್ ಎಲ್ ಕ್ಲೋಸ್ಡ್ ಬ್ರಾಕೆಟ್, ಸೊ ಎಸ್ ಇಸ್ ದ ಪ್ರೊಡ್ಯೂಸರ್. ನಾನೇನ್ ಮಾಡ್ಬೋದು, ರೆಡ್ಯೂಸ್ ಮಾಡ್ಬೋದು. ರೆಡ್ಯೂಸ್ ಎಸ್ ಈಸ್ ಪ್ರೊಡ್ಯೂಸಿಂಗ್ ಎಲ್, ಬಿಕಾಸ್ ಎಸ್ ಈಸ್ ದ ಫಸ್ಟ್ ಪ್ರೊಜೆಕ್ಷನ್. ಮತ್ತೆ ನಾವು ಇನ್ಪುಟ್ ಬಫರ್ ಅಲ್ಲಿ ಫುಲ್ ಎಂಟಿ ಮಾಡಿದೀವಿ, ಡಾಲರ್ ಮಾತ್ರ ಉಳ್ಕೊಂಡಿದೆ. ಈಗ ಸೊ ರೆಡ್ಯೂಸ್ ಮಾಡಿದ್ರೆ ಏನಾಗುತ್ತೆ, ಡಾಲರ್ ವಿಲ್ ಬಿ ಸೇಮ್. ಸೊ ಎಸ್ ಬರುತ್ತೆ ಇದ್ರ ಜಾಗಕ್ಕೆ, ರೆಡ್ಯೂಸ್ ಮಾಡಿದ್ವಿ, ಡಾಲರ್ ಉಳ್ಕೊಂತು. ಯಾವ ಒಂದು ಸಿನಾರಿಯೋ ಅಲ್ಲಿ ನಮ್ಮ ಫಸ್ಟ್ ಪ್ರೊಡ್ಯೂಸರ್ ಯಾರು, ಎಸ್ ತಾನೆ. ಸೊ ಎಸ್ ಇಸ್ ದ ಫಸ್ಟ್ ಪ್ರೊಡ್ಯೂಸರ್, ಅವರು ಸ್ಟ್ಯಾಕ್ ಅಲ್ಲಿ ಅವ್ರು ಮಾತ್ರ ಉಳ್ಕೊಂತಾರೆ. ನಮ್ಮ ಒಂದು ಸ್ಟ್ಯಾಕ್ ಅಲ್ಲಿ ಕೇವಲ ಫಸ್ಟ್ ಪ್ರೊಡಕ್ಷನ್ ಇನ ಪ್ರೊಡ್ಯೂಸರ್ ಉಳ್ಕೊಂಡು ನಮ್ಮ ಇನ್ಪುಟ್ ಬಫರ್ ಎಂಟಿ ಆಗಿರುತ್ತೆ ಅಂತ ಅಂದ್ರೆ, ಇನ್ಪುಟ್ ಬಫರ್ ಎಂಟಿ ಆಗಿರುತ್ತೆ. ಇನ್ಪುಟ್ ಬಫರ್ ಅಲ್ಲಿ ಡಾಲರ್ ಉಳ್ಕೊಂಡಿದೆ ಅಂತಂದ್ರೆ ಎಂಟಿ, ಇನ್ಪುಟ್ ಬಫರ್ ಎಂಟಿ, ಸ್ಟ್ಯಾಕ್ ಅಲ್ಲಿ ನಮ್ಮ ಮೊದಲನೇ ಪ್ರೊಡ್ಯೂಸರ್ ಮಾತ್ರ ಇರೋದು. ಸೊ ಅವಾಗ ಏನ್ ಮಾಡ್ತೀವಿ, ಅಕ್ಸೆಪ್ಟ್ ಅಂತ ಬರಿತೀವಿ. ಸೊ ದಿಸ್ ಈಸ್ ದ ಲಾಸ್ಟ್ ಸ್ಟೆಪ್. ಸೊ ಪ್ರಾಬ್ಲಮ್ ಮುಗೀತು ಅಂತ ಅರ್ಥ. ನೀವೇನ್ ಮಾಡಬೇಕು ಅಂತಂದ್ರೆ ಒಂದು 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಅವಾಗಲೇ ನಿಮಗೆ SR ಪಾರ್ಸರ್ದು ಡಿಫ್ರೆಂಟ್ ಸಿನಾರಿಯೋಸ್ ಗೊತ್ತಾಗ್ತಾ ಹೋಗೋದು. ಹಾಗಾಗಿ ಜಾಸ್ತಿ ಪ್ರಾಬ್ಲಮ್ ಅನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋ ಲಿಂಕ್ಗಳು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.